ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಮ್ಮನ ಮನೆಯಲ್ಲಿದ್ದೀನಿ. ಅಕ್ಕ ಕೂಡ ಅಮ್ಮನ ಮನೆಗೆ ಬಂದು ನಮ್ಮ ಅಕ್ಕ ಮಾಡೋ ರೆಸಿಪಿಯಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವರು ಮನೆಯಲ್ಲೇ ಪೌಡರ್ ಮಾಡಿ ಮಾಡ್ತಾರೆ. ಸೊ ಹಾಗೆ ಬಂದಿದ್ರಲ್ಲ, ನಂಗೆ ಇಷ್ಟ ಅಂಥೇಳಿ ಪುಳಿಯೋಗರೆನೇ ಮಾಡಿಕೊಡ್ತೀನಿ ಅಂತಂದರು. ಸೊ ಹಾಗೆ ನಮ್ಮ ವೀಕ್ಷಕರಿಗೂ ಇದು ಯಾವ ಥರ ಮಾಡಿದ್ರು ಅಂತ ಹೇಳಿ ತೋರಿಸೋಣ ಅಂಥೇಳಿ ರೆಸಿಪಿ ಶೂಟ್ ಮಾಡಿಕೊಂಡೆ. ಸೊ ಬನ್ನಿ ಡೀಟೇಲಾಗಿ ಯಾವ ಥರ ಮಾಡಿದ್ರು ಅಂಥೇಳಿ ತೋರಿಸ್ಕೊಡ್ತೀನಿ. ಸೊ ಈ ಮೆಥಡಲ್ಲಿ ನಾವು ಮಾಡ್ತು ಅಂತಂದರೆ ಒಮ್ಮೆ ಮಾಡಿ ಪುಳಿಯೋಗರೆ ಪೌಡರ್ನ ಸ್ಟೋರ್ ಮಾಡಿಟ್ರೆ ನೀವು ತಿಂಗಳುಗಟ್ಟಲೆ ಯೂಸ್ ಮಾಡ್ಕೋಬೋದು. ಸೊ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಲೇಟಾಗಿ ಎದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಬಟ್ ಅಂತ ಹೇಳಿ ಪೌಡರ್ ರೆಡಿ ಇತ್ತಂದರೆ ಹುಣಸೆಹಣ್ಣು ಮತ್ತು ಒಂದು ಒಗ್ಗರಣೆ ಕೊಟ್ಟರೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸಿಗೆಲ್ಲ ರೆಸಿಪಿ ರೆಡಿಯಾಗಿಬಿಡುತ್ತೆ. ಸೊ ಬನ್ನಿ ಡೀಟೇಲಾಗಿ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀವಿ. ಪುಳಿಯೋಗರೆ ಪೌಡರ್ಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಆಗುವಷ್ಟು ಕಡಲೆಬೇಳೆ, 1/4 ಕಪ್ ಆಗುವಷ್ಟು ಸಾಸಿವೆ, 1/4 ಕಪ್ ಆಗುವಷ್ಟು ಜೀರಿಗೆ, 3/4 ಕಪ್ ಆಗುವಷ್ಟು ಧನಿಯಾ ಕಾಳು, 1/2 ಕಪ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನು ಮೆಣಸು, 1/2 ಸ್ಪೂನ್ ಆಗುವಷ್ಟು ಮೆಂತ್ಯ, ಒಂದು 7ರಿಂದ 8 ಲವಂಗ, ಒಂದು 4 ಪೀಸ್ ಆಗುವಷ್ಟು ಚಕ್ಕೆ, ಒಂದು 1/4 ಬೌಲ್ ಆಗುವಷ್ಟು ಬಿಳಿ ಎಳ್ಳು, 1 ಬೌಲ್ ಆಗುವಷ್ಟು ಕೊಬ್ಬರಿ, ಗುಂಟೂರು ಬ್ಯಾಡಗಿ ಯಾವುದಾದ್ರೂ ಬಳಸ್ಕೋಬೋದು. ಸೊ ಒಂದು 10ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಪುಳಿಯೋಗರೆ ಪೌಡರ್ಗೆ ಹುರ್ಕೊಳ್ಳೋಕ್ಕೆ, ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಕಡಲೆಬೇಳೆ ಫಸ್ಟ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಉದ್ದಿನಬೇಳೆ ಹಾಕೋತೀನಿ. ಸೊ ಇದು ಹುರಿಯುವಾಗ ಎಲ್ಲ ಮಧ್ಯಮ ಉರಿಲೇ ಇರಬೇಕು. ಸೊ ಜಾಸ್ತಿ ಉರಿ ಮಾಡ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಉರಿಬೇಕು. ಇವಾಗ ಮೆಣಸಿನಕಾಳು ಹಾಕೋತಾ ಇದ್ದೀನಿ, ಮತ್ತು ಚಕ್ಕೆ, ನಂತರ ಲವಂಗ. ಸೊ ಇದಿಷ್ಟು ಸ್ವಲ್ಪ ಬಿಸಿ ಆಯಿತು ಅಂದಾಗ ಮೆಂತ್ಯ ಕೂಡ ಹಾಕೋತಾ ಇದ್ದೀನಿ. ಸೊ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಇವಾಗ 3/4 ಬೌಲ್ ಆಗುವಷ್ಟು ಧನಿಯಾ ಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಅಷ್ಟೇ ಲೋ ಫ್ಲೇಮಲ್ಲೇ ಹುರಿಬೇಕು, ಇಲ್ಲಾಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸ್ವಲ್ಪ ಬಿಸಿ ಆಯಿತು ಅನ್ನುವಾಗ ಜೀರಿಗೆ ಮತ್ತು ಸಾಸಿವೆ, ಇದು ಜೀರಿಗೆ ಮತ್ತು ಸಾಸಿವೆ ಏನು ಲಾಸ್ಟಿಗೆ ಹಾಕ್ಕೋಬೇಕು, ಇದನ್ನೇನು ಮುಂಚೆ ಹಾಕಬೇಕು ಅಂತಿಲ್ಲ, ಸೀದೋಗ್ಬಿಡತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು ಜೀರಿಗೆ ಮತ್ತು ಸಾಸಿವೆ. ಸೊ ಇವಾಗ ಇದಿಷ್ಟು ಬಿಸಿ ಆಗಿದ್ದನ್ನು ನಾವು ಪಕ್ಕಕ್ಕೆ ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ. ಉಳಿದಿದ್ದಾಯಿತು. ಇವಾಗ ಮತ್ತೆ ಅದೇ ಬಾಣಲೆಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಬಳಸ್ಬೋದು. ಇಲ್ಲ ಅಂತಂದರೆ ಇದು ಊರಲ್ಲಿ ಸಿಗೋ ಮೆಣಸಿನ್ಕಾಯಿ. ಸೊ ಇದನ್ನು ನಾನು ಬಳಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಗುಂಟೂರು ಮತ್ತು ಬ್ಯಾಡಗಿ ಎರಡೂ ಮಿಕ್ಸ್ ಮಾಡಿ ಬಳಸ್ಬೋದು. ಸೊ ಇದಿಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡೆ. ಮತ್ತು ಇವಾಗ ಬೌಲಿಗೆ ಬಿಳಿ ಎಳ್ಳು ಇಟ್ಟಿದ್ವಲ್ಲ, ಸೊ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಅದು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೋತೀನಿ. ಬಿಳಿ ಎಳ್ಳು, ನೆಕ್ಸ್ಟು ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಕೂಡ ಅಷ್ಟೇ, ಕೊಬ್ಬರಿ ಸಪ್ರೇಟಾಗಿ ಹುರಿದು ಇಟ್ಕೋಬೇಕು, ಬಿಳಿ ಎಳ್ಳು ಸಪ್ರೇಟಾಗಿ ಹುರಿದು ಇಟ್ಕೋಬೇಕು. ಸ್ವಲ್ಪ ಬಿಸಿ ಆದ ತಕ್ಷಣ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇರೋದು ನೆನ್ಪಿಟ್ಕೋಬೇಕು, ನೀವು ಲೋ ಫ್ಲೇಮಲ್ಲೇ ಇರಬೇಕು ಅಂಥೇಳಿ. ಇವಾಗ ಹುಣಸೆ ಹಣ್ಣನ್ನು ನೆನೆ ಹಾಕೋತಾ ಇದ್ದೀವಿ. ಹುಣಸೆ ಹಣ್ಣು ನೋಡಿ, 1 ಬೌಲ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಬರಬೇಕು. ಒಂದು ಮುಷ್ಟಿ ಆಗುವಷ್ಟು ಹುಣಸೆ ಹಣ್ಣು ತೊಗೊಂಡು ನೀರಲ್ಲಿ ನೆನೆಸಿಟ್ಕೊಂಡ್ರೆ ನಿಮಗೆ ಹುಣಸೆ ಹಣ್ಣಿನ ರಸ ಕಿವುಚಿ ಚೆನ್ನಾಗಿ ಹುಣಸೆ ಹಣ್ಣು ತೆಗೆದಿರೋ ರಸ. ಸೊ ಇದನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ಮುಂಚೆನೇ ಮಾಡಿ ನೆನೆಸಿಟ್ರೆ ಒಳ್ಳೆಯದು. ಸೊ ನಾನು ಮುಂಚೆನೇ ನೆನೆಸಿಟ್ಟಿದ್ದೆ. ಸೊ ಇವಾಗ ಹುಣಸೆ ಹಣ್ಣಿನ ರಸನ ಬಾಣಲಿಗೆ ಹಾಕಿ ಸೊ ಅದು ಕುದಿಯಕ್ಕೆ ಬಿಟ್ಟೆ. ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಮತ್ತು ಬೆಲ್ಲ. ನೀವು ಈ ಬೆಲ್ಲನಾರು ಬಳಸ್ಬೋದು, ಗಟ್ಟಿ ಬೆಲ್ಲ ಅಥವಾ ಜೋನಿ ಬೆಲ್ಲನಾರು ಬಳಸ್ಬೋದು. ಸೊ ಅದು ಕುದೀಲಿ.
ಸೊ ಇವಾಗ ಹುರಿದಿಟ್ಟಿದ್ವಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬ ನುಣ್ಣಗೂ ಇರಬಾರ್ದು ಮತ್ತು ತರಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ಮಿಕ್ಸಿ ಮಾಡೋದು. ಸೊ ಹುಣಸೆ ಹುಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ಕುದ್ಮೇಲೆ ಇದಕ್ಕೆ ಗಟ್ಟಿ ಆಗಬೇಕಿದೆ ಹುಣಸೆ ಹುಳಿ, ಆಮೇಲೆ ನಾವು ಮಿಕ್ಸಿ ಮಾಡಿದ ಪೌಡ್ರನ್ನ ಹಾಕ್ಕೋಬೋದು. ಸೊ ಅದೇ ತಕ್ಕ ಇದು ಕುದಿಯಕ್ಕೆ ಬಿಡಬೇಕು. ನೋಡಿ ಮಿಕ್ಸಿ ಆದಮೇಲೆ ಈ ಥರ ಕಾಣುತ್ತೆ. ನನಗೆ ಸ್ವಲ್ಪ ಕಲರ್ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿಕೊಂಡೆ. ಕಲರು ಮತ್ತು ಖಾರನೂ ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ಖಾರದ ಪುಡಿ ಒಂದು 2-3 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಮಿಕ್ಸಿಗೆ ಹಾಕಿ ಮತ್ತೊಂದು ಸಲ ಮಿಕ್ಸಿ ಮಾಡಿಕೊಂಡೆ. ನೋಡಿ ಮಿಕ್ಸಿ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಪುಡಿ. ಸೊ ಇವಾಗ ಹುಳಿ ನೋಡಿ ಅರ್ಧ ಭಾಗದಷ್ಟು ಇರೋದು, ಕಾಲು ಭಾಗದಷ್ಟು ಕುದ್ದು ಗಟ್ಟಿಯಾಗಿದೆ. ಸೊ ಈ ಗಟ್ಟಿಯಾದ ಮಿಶ್ರಣಕ್ಕೆ, ಹುಳಿ ಮಿಶ್ರಣಕ್ಕೆ ಇವಾಗ ಮಿಕ್ಸಿ ಮಾಡಿಟ್ಕೊಂಡ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಪಕ್ಕಕ್ಕೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೊ ಇದೇ ಹಂತದಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ನಾವೇನು ಎಳ್ಳು ತೊಗೊಂಡಿದ್ವಲ್ಲ, ಎಳ್ಳಲ್ಲಿ ಅರ್ಧ ಎಳ್ಳನ್ನು ಹಾಗೆ ತೆಗೆದಿಟ್ಕೋತಾ ಇದೀವಿ, ಇನ್ನು ಅರ್ಧ ಎಳ್ಳನ್ನ ಮಿಕ್ಸಿಗೆ ಹಾಕ್ಕೋತಾ ಇದೀವಿ. ಕೊಬ್ಬರಿನೂ ಅಷ್ಟೇ ಅರ್ಧ ಕೊಬ್ಬರಿನ ಹಾಕೊಂಡು ಇನ್ನರ್ಧ ತೆಗೆದಿಟ್ಕೋತಾ ಇದೀವಿ. ಸೊ ಇವಾಗ ನೋಡಿ ಇದು ರೆಡಿ ಆಗಿತ್ತು. ಒಗ್ಗರಣೆಗೆ ಕಡಲೆ ಬೀಜ 1 ಕಪ್ಪು, ಬೆಳ್ಳುಳ್ಳಿ ಮತ್ತು ಕರಿಬೇವು, ಇಂಗು, ಗಟ್ಟಿ ಇಂಗು ಹಾಕೋತಾ ಇದ್ದೀವಿ, ಮತ್ತು ಇನ್ನೊಂಥರ ಬರುತ್ತಲ್ಲ ಇಂಗು, ಪುಡಿ ಇಂಗು, ಅದನ್ನು ಹಾಕೋತಾ ಇದ್ದೀವಿ, ಮತ್ತು ಒಣ ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀವಿ, ಮತ್ತು ಎಳ್ಳು, ಬಿಳಿ ಎಳ್ಳು ಮತ್ತು ಕೊಬ್ಬರಿ ಹಾಗೆ ಮೇಲೆ ಉದುರಿಸ್ಕೊಳ್ಳೋಕ್ಕೆ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಾಣಲಿಗೆ ಒಂದು 1/4 ಲೀಟ್ರ್ ಆಗುವಷ್ಟು ಎಣ್ಣೆ ಹಾಕಿ, ಸೊ ಎಣ್ಣೆ ಚೆನ್ನಾಗಿ ಕಾಯಿತು ಅನ್ನುವಾಗ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚೆನ್ನಾಗಿ ಚಟ್ಪಟ ಅಂತ ಸಿಡಿಬೇಕು. ನಂತರ ಕಡಲೆಬೇಳೆ ಹಾಕ್ಕೊಂಡೆ, ನಂತರ ಉದ್ದಿನಬೇಳೆ ಹಾಕ್ಕೊಂಡೆ. ಒಂದೊಂದೇ ಒಗ್ಗರಣೆಗೆ ತೆಗೆದಿಟ್ವಿದ್ವಲ್ಲ ಅದೆಲ್ಲ ಹಾಕೋತಾ ಇದ್ವಿ. ಸೊ ಇವಾಗ ಕಡಲೆ ಬೀಜ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡೆ. ಇದು ಸ್ವಲ್ಪ ಹುರಿಬೇಕು. ಚೆನ್ನಾಗಿ ಹುರಿದ್ವಿ ಅಂದಮೇಲೆ ಜೀರಿಗೆ ಹಾಕ್ಕೊಂಡೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಆಮೇಲೆ ಹುರಿದಾಯಿತು ಅಂದ ತಕ್ಷಣ ಗಟ್ಟಿ ಹಿಂಗೆ ಹಾಕ್ಕೊಂಡೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆಯಾ ನೋಡಿಕೊಂಡು ಬಾಕಿ ಐಟಮ್ನ ಹಾಕ್ಕೊಳ್ಳಿ. ಸೊ ಇವಾಗ ಫ್ರೈ ಆಯಿತು ಅನ್ನುವಾಗ, ಇನ್ನೇನು ಫ್ರೈ ಆಯಿತು ಅಂದರೆ ನಾನು ಒಂದೊಂದೇ ಐಟಮ್ ಬಾಕಿದೇನೇನು ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದೇ ಹಂತದಲ್ಲಿ ಪುಡಿ ಹಿಂಗು, ನೀವು ಯಾವ ಬ್ರ್ಯಾಂಡ್ ಆದರೂ ಬಳಸಿ. ಸೊ ಪುಡಿ ಹಿಂಗೆ ಹಾಕ್ಕೊಂಡೆ. ಇವಾಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮುರಿದಿಟ್ಟಿರೋದನ್ನ ಹಾಕ್ಕೊಂಡೆ. ಇನ್ನು ಸ್ವಲ್ಪ ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇನ್ನೇನು ಫ್ರೈ ಆಯಿತು ಎಲ್ಲ ಅಂದಾಗ ಲಾಸ್ಟಿಗೆ ಕರಿಬೇವು ಹಾಕ್ಕೊಂಡು, ಕರಿಬೇವು ಸ್ವಲ್ಪ ಬಾಡ್ತು ಎಣ್ಣೆಲಿ ಅಂದಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತೀವಿ. ಸೊ ಬಿಸಿ ಇರುತ್ತಲ್ಲ ಎಣ್ಣೆಗೆ ಕೊಬ್ಬರಿ ಮತ್ತು ಎಳ್ಳು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಇದೇನು ನಾವು ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡು ಹಾಕೋಣ. ಸೊ ಇಲ್ಲಿಗೆ ಒಗ್ಗರಣೆ ರೆಡಿ ಆಯಿತು. ಸೊ ಇವಾಗ ಒಗ್ಗರಣೆಗೆ ನೋಡಿ ಇವಾಗ ಪುಳಿಯೋಗರೆ ಗೊಜ್ಜಿಗೆ ಮಿಕ್ಸಿ ಮಾಡಿಟ್ಟ ಎಳ್ಳು ಮತ್ತು ಕೊಬ್ಬರಿ ಪುಡಿನ ಹಾಕ್ಕೊಂಡೆ. ಮತ್ತು ಒಗ್ಗರಣೆನೂ ಇದೇ ಹಂತದಲ್ಲಿ ಪುಳಿಯೋಗರೆ ಗೊಜ್ಜಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿ ಮಾತ್ರ ಸಖತ್ತಾಗಿತ್ತು. ಯಾವ ಮೇಲ್ಕೋಟೆ ಹೆಂಗಾರು ಪುಳಿಯೋಗರೆ ಅಂತೀವಲ್ಲ ಅದಕ್ಕೇನು ಕಡಿಮೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ ನನಗೂ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಸೊ ಇದಿಷ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಈ ಗೊಜ್ಜನ್ನ ನೀವು ಒಮ್ಮೆ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗ್ಳುಗಟ್ಟಲೆ ಬಳಸ್ಕೋಬೋದು. ಸೊ ಏನೂ ಹಾಳಾಗಲ್ಲ, ಬಿಕಾಸ್ ಎಲ್ಲ ಫ್ರೈ ಮಾಡಿ ನಾವು ಮಾಡಿರ್ತೀವಲ್ವ. ಸೊ ಹಾಳಂತೂ ಆಗೋದಿಲ್ಲ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂಥೇಳಿ ನನಗೆ ತಿಳಿಸಿ. ಧನ್ಯವಾದ.